ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತೇಳೀನಿ. ತಮ್ಮನೇಲಿನಾಗ ನೀವು ನೋಡೇ ಇದ್ದೀರಿ. ಅಪ್ಡೇಟು ಇದ್ರ ಬಗ್ಗೆ ಐತೆ ಅನ್ನೋದು ಗೊತ್ತಾಗೈತಿ. ಸೊ ಫ್ರೆಂಡ್ಸ್, ಆ್ಯಡ್ಸೆನ್ಸ್ ಅಕೌಂಟ್ನ ಯಾರೆಲ್ಲ ಮಾಡಿರಲಿ ಅಥವಾ ಯಾರೆಲ್ಲ ಎರಡು ಮೂರು ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿರಲಿ, ಸೊ ಫ್ರೆಂಡ್ಸ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತೈತಿ. ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಅವರು ಯೂಸ್ ಮಾಡೋದು ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಯೂಸ್ ಮಾಡ್ತಿರ್ತಾರೆ ಅಥವಾ ಅದನ್ನು ಯೂಸ್ ಮಾಡ್ತಿರಂಗಿಲ್ಲ. ಹಂಗೆ ಬಿಟ್ಟು ಬೇಸಕ್ಕೆ ಮಾಡಿರ್ತಾರೆ, ಹಂಗೆ ಮಾಡ್ಬೇಕಂತೇಳಿ. ಸೊ ಫ್ರೆಂಡ್ಸ್, ಅದರಿಂದ ಏನೋ ಪ್ರಯೋಜನ ಹಾಕಿರಂಗಿಲ್ಲ ಕೆಲವರಿಗೆ. ಅಥವಾ ನೀವು ಡೂಪ್ಲಿಕೇಟು ಮಾಡಿರ್ಬೋದು, ಎರಡು ಮೂರು. ಸೊ ಫ್ರೆಂಡ್ಸ್, ಈ ಥರ ನೀವು ಎಕ್ಸ್ಟ್ರಾ ಅಥವಾ ಡೂಪ್ಲಿಕೇಟ್ ಅಥವಾ ನಿಮ್ಗೆ ಆ್ಯಡ್ಸೆನ್ಸ್ ಅಕೌಂಟ್ ಅವಶ್ಯಕತೆ ಇಲ್ಲ, ನಾ ಸುಮ್ಮನೆ ಮಾಡೀನಿ ಅಂತೇಳಿ ನೀವೇನಾರು ಅನ್ಕೊಂಡಿದ್ರೆ ಇದನ್ನು ನೀವು ಡಿಲೀಟ್ ಮಾಡ್ಬೇಕಂತೇಳಿ ಅನ್ಕೊಂಡಿರ್ತೀರಿ. ಸೊ ಫ್ರೆಂಡ್ಸ್, ನೀವು ಈ ಥರ ಡಿಲೀಟ್ ಮಾಡ್ಬೇಕಂತೇಳಿ ಏನು ಅನ್ಕೋತಿರಲಿ. ಸೊ ಫ್ರೆಂಡ್ಸ್, ಅದು ನಿಮ್ಗೆ ಮಾಹಿತಿ ಗೊತ್ತಿರಂಗಿಲ್ಲ ಯಾವ ಥರ ಡಿಲೀಟ್ ಮಾಡ್ಬೇಕಂತೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಆ್ಯಡ್ಸೆನ್ಸ್ ಅಕೌಂಟ್ನ ಯಾವ ಥರ ನಾವು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತೇಳಿ ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತೆ ಅನ್ನೋದು ಗೊತ್ತಾಯ್ತು ನಿಮಗೆ. ಯಾರೆಲ್ಲ ಡೂಪ್ಲಿಕೇಟ್ ಅಕೌಂಟ್ ಮಾಡಿರ್ತಾರೋ, ಯಾರೆಲ್ಲ ಯೂಸ್ ಆಗಿರಂಗಿಲ್ಲ ಈ ಒಂದು ಆ್ಯಡ್ಸೆನ್ಸ್ ಅಕೌಂಟ, ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗತ್ತೆ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು ವಿಡಿಯೋನ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲಾಗಿ ಯಾವ ಥರ ಡಿಲೀಟ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಮಾಡಬೇಕಾಗಿದ್ದು ಇಷ್ಟ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನಾರು ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಹೊಡಿರಿ. ಮತ್ತು ಚಾನಲ್ ಇಷ್ಟ ಆತಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗಲಿಕ್ಕೂ ನಡೀತೈತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಹೊಡಿರಿ, ಸಾಕು ನಮಗೆ. ಅದ ನೀವು ನನಗೆ ಮಾಡುವಂಥ ದೊಡ್ಡ ಕೆಲಸ, ದೊಡ್ಡ ಉಪಾಯ, ದೊಡ್ಡ ಸಹಾಯ. ಸೊ ಫ್ರೆಂಡ್ಸ್, ಬರೀ ಮತ್ತು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ಬಂದುಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂದ್ರೆ ಮೊದಲಿಗೆ, ಸೊ ಫ್ರೆಂಡ್ಸ್, ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಇಲ್ಲ ಗೂಗಲ್ ಓಪನ್ ಮಾಡಿರಿ. ಗೂಗಲ್ನ ಓಪನ್ ಮಾಡ್ತೀನಿ ಸ್ಟಾರ್ಟಿಂಗ್. ಸೊ ಫ್ರೆಂಡ್ಸ್, ಗೂಗಲ್ದಾಗ ಫಸ್ಟ್ನೇ ಸ್ಟೆಪ್ಪಿಂದ ನಿಮ್ಗೆ ಹೋಗೋನು ಆ್ಯಡ್ಸೆನ್ಸ್ ಅಂತೇಳಿ ನೀವು ಸರ್ಚ್ ಮಾಡಿರಿ. ಸರ್ಚ್ ಬಾರ್ ಅಂತ ಕೊಟ್ಟಿರ್ತಾನಲ್ಲ, ಅಲ್ಲಿ ನೀವು ಆ್ಯಡ್ಸೆನ್ಸ್ನ ಓಪನ್ ಮಾಡಿರಿ. ಸೊ ಫ್ರೆಂಡ್ಸ್, ಆ್ಯಡ್ಸೆನ್ಸ್ನ ನೀವು ಓಪನ್ ಮಾಡೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಆ್ಯಡ್ಸೆನ್ಸ್ ಅಂತೇಳಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಕೆಳಗೆ ಅವ್ರದ್ದು ಅಂತೇಳಿ ಅಫಿಷಿಯಲ್ ವೆಬ್ಸೈಟ್ ಇರ್ತಾವೆ, ಅದ್ರೊಳಗೆ ಯಾವ್ದಾರು ಒಂದು ಕ್ಲಿಕ್ ಮಾಡಿರಿ. ಇದನ್ನ ಕ್ಲಿಕ್ ಮಾಡಿರ್ತೀವಿ ಹೇಳಂಗಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಈ ಥರ ತೋರಿಸ್ತಾನೆ. ಸೊ ಫ್ರೆಂಡ್ಸ್, ನೀವು ಏನು ತಲೆ ಕೆಡಿಸುವಂಥ ಅವಶ್ಯಕತೆ, ಸ್ಟಾರ್ಟಿಂಗ್ ಈ ಥರ ತೋರಿಸ್ತಾನೆ ಆ್ಯಡ್ಸೆನ್ಸ್ ಅಕೌಂಟ್ನ. ನೀವು ಅಂದ್ರೆ ಮುಂದುವರಿಯಿರಿ ಅಂದ್ರೆ ಗೋ ಟು ವೆಬ್ಸೈಟ್, ಗೋ ಟು ಆ್ಯಡ್ಸೆನ್ಸ್ ಅದು ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವಂಗೆ ಸ್ಟಾರ್ಟಿಂಗ್ ಒಂದನೇ ಪೇಜಿಗೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಹೋಮ್ ಪೇಜಿಗೆ ಬರ್ರಿ. ಹೋಮ್ ಪೇಜಿಗೆ ನೀವು ಬರೋಣ, ಅಲ್ಲಿ ಮ್ಯಾಲೆ ನೋಡ್ಬೋದು ನೀವು 3 ಲೈನ್ ಕೊಟ್ಟಿರ್ತಾನೆ. 3 ಲೈನ್ ನೀವು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು. ಈ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ನಂಗೆ ಬೇಕಾಗಿಲ್ಲ ಇದು ಅಂದ್ರೆ ನಾವು ಏನೂ ಯೂಸ್ಫುಲ್ ಇರಲಿಲ್ಲ. ಈ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಇವತ್ತು ನಿಮ್ಗೆ ಡಿಲೀಟ್ ಮಾಡಿ ತೋರ್ಸತ್ನು. ನೀವು ಕೂಡ ಇದನ್ನ ನೋಡ್ಕೊಂತ ಡಿಲೀಟ್ ಮಾಡಿರಿ. ನಿಮಗೆ ಬ್ಯಾಡಾಗಿದ್ದು ವೆಬ್ಸೈಟ್ನ, ನೀವು ಬ್ಯಾಡಾಗಿದ್ದು ಆ್ಯಡ್ಸೆನ್ಸ್ ಅಕೌಂಟ್ನ. ಸೊ ಫ್ರೆಂಡ್ಸ್, ಇಲ್ಲಿ ಮೇಲೆ 3 ಲೈನ್ ಇದಾವಲ್ಲ, ಆ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಸೊ ಫ್ರೆಂಡ್ಸ್, ಆ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗೆ ಅಂದ್ರೆ ನಾನು ಎಲ್ಲನೂ ಕನ್ನಡದಾಗ ಬರ್ತದೆ. ನಾನೊಂದು ಆ್ಯಡ್ಸೆನ್ಸ್ ಅಕೌಂಟ್ನ ನಾನು ಲ್ಯಾಂಗ್ವೇಜ್ ನಾನು ಕನ್ನಡದಾಗ ಇಟ್ಕೊಂಡನು. ಸೊ ಫ್ರೆಂಡ್ಸ್, ಇಲ್ಲಿ ಖಾತೆ ಅಂತ ಕೊಟ್ಟಾನ. ಖಾತೆ ಅಂದ್ರೆ ನೀವು ಒಂದು ಅಕೌಂಟ್ ಅಂದಂಗೆ ನಿಮ್ಮ ತೇಕ ಅಕೌಂಟ್ ಅಂತ ಇರ್ತೈತಿ. ನೀವೇನಾರು ಇಂಗ್ಲೀಷ್ ಇಟ್ಕೊಂಡಿದ್ರಪ್ಪ ಅಂದ್ರೆ ನಿಮ್ಮ ತೇಕ ಅಕೌಂಟ್ ಅಂತ ಇರ್ತೈತಿ. ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಐತಿಲ್ಲ, ಅದನ್ನು ನೀವು ಕ್ಲಿಕ್ ಮಾಡ್ಬೇಕು, ಸೆಟ್ಟಿಂಗ್ಸ್ ಅಂತೇಳಿ. ಸೊ ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೆಳಗೆ ಮೊದಲನೇ ಒಂದು ಆಪ್ಷನ್ ಐತೆ ನೋಡ್ಬೋದು ಮಾತು ನೀವು ಕೆಳಗೆ. ಸೊ ಫ್ರೆಂಡ್ಸ್, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊರಿ. ಮೊದಲು ನೀವು ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ಕೆಳಗೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ಅದ್ರ ಕೆಳಗೆ ಖಾತೆಯ ಮಾಹಿತಿ ಅಂದ್ರೆ ಅಕೌಂಟ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಕನ್ನಡದಾಗ ಬಂದುಬಿಟ್ಟು ಖಾತೆಯ ಮಾಹಿತಿ ಅಂದಂಗೆ. ಸೊ ಫ್ರೆಂಡ್ಸ್, ಅಕೌಂಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾನಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗೈತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೀವು ಕೆಳಗೆ ಬರ್ರಿ ಪೂರ್ತಿ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ಅಂದ್ರೆ ಇಲ್ಲಿ ಖಾತೆಯನ್ನು ಮುಚ್ಚಿ ಕೊಟ್ಟಿರ್ತಾನೆ. ಅಂದ್ರೆ ಕ್ಲೋಸ್ ಯುವರ್ ಅಕೌಂಟ್ ಅಂತ ಕೊಟ್ಟಂಗೆ ಅನ್ನಂಗೆ. ಕ್ಲೋಸ್ ಯುವರ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಕನ್ನಡದಾಗ. ಇಂಗ್ಲೀಷ್ನಾಗ, ಕನ್ನಡದಾಗ ಖಾತೆಯನ್ನು ಮುಚ್ಚತೈತಿ. ಸೊ ಫ್ರೆಂಡ್ಸ್, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಲೋಡಿಂಗ್ ತೊಗೊಳತ್ತೆ, ಸ್ವಲ್ಪ ವೇಟ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ನನ್ನ ಖಾತೆ ಮುಚ್ಚಿರಿ ಕೊಟ್ಟಿರ್ತಾನೆ, ಅಂದ್ರೆ ಕ್ಲೋಸ್ ಯುವರ್ ಅಕೌಂಟ್ ಅನ್ನಂಗೆ. ಸೊ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಅಂದ್ರೆ ಸೊ ಫ್ರೆಂಡ್ಸ್, ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಅಂದ್ರೆ ರಿಮೂವ್ ಆಕೈತೆ. ಸೊ ಫ್ರೆಂಡ್ಸ್, ಇದನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರಂದ್ರೆ ವರ್ಕ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲೊಂದು ಚೌಕ್ ಬಾಕ್ಸ್ ಕೊಟ್ಟಿರ್ತಾನೆ ಆ್ಯಡ್ಸೆನ್ಸ್ ಅಕೌಂಟ್ ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಪರ್ಮನೆಂಟಾಗಿ ಮುಚ್ಚಾತಿರೋ ಇಲ್ಲೋ ಎಲ್ಲ ಕೇಳ್ತಾನೋ, ಅದಕ್ಕೆ ನೀವು ಟಿಕ್ ಅದು ಕೊಟ್ಟು ನನ್ನ ಖಾತೆಯನ್ನು ಪರ್ಮನೆಂಟಾಗಿ ಮುಚ್ಚಿರಿ ಅಂತೇಳಿ ಎಲ್ಲ ನೀವು ಇಲ್ಲಿ ಹ್ಞೂ ಅನ್ಬೇಕು, ಓಕೆ ಅದು ಕೊಡಬೇಕು ಅವ್ರಿಗೆ. ಸೊ ಫ್ರೆಂಡ್ಸ್, ನೀವು ಕೊಟ್ರಿಪ್ಪ ಅಂದರೆ ಇಷ್ಟ. ಸೊ ಫ್ರೆಂಡ್ಸ್, ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟನ್ನು ಬಳಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ನಿಮ್ಮ ಒಂದು ಖಾತೆಯನ್ನು ಯಶಸ್ವಿಯಾಗಿ ಮುಚ್ಚಿದ್ದೀರಿ ಅಂತೇಳಿ ಅವರು ನಿಮ್ಮೊಂದು ಮೇಲ್ ಮಾಡ್ತಾರೆ.
ಸೊ ಫ್ರೆಂಡ್ಸ್ ಇದನ್ನು ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಅಥವಾ ನಿಮಗೊಂದು ಕನ್ಫರ್ಮೇಷನ್ ಬರ್ತೈತಿ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗೈತೆ ಅಂದಂಗೆ. ಸೊ ಫ್ರೆಂಡ್ಸ್ ನೀವು ಅನ್ಕೋಬೋದು, ಸೊ ಫ್ರೆಂಡ್ಸ್ ನಮ್ಗೇನು ಪ್ರಾಬ್ಲಮ್ ಇಲ್ಲನ್ರಿ, ಇಲ್ಲ ನಾವೇನು ಆರಾಮ್ ಸರಿ ಮತ್ತೊಂದು ಅಕೌಂಟ್ ಮಾಡ್ಕೋಬೋದನ್ರಿ ಬೇಕಾದ್ರೆ ಅಂತೇಳಿ ನಾವು ಕೇಳ್ಬೋದು. ಸೊ ಫ್ರೆಂಡ್ಸ್ ಈ ಒಂದು ಇಮೇಲ್ ಐ ಡಿ ಕೊಟ್ಟ ಈ ಒಂದು ಆ್ಯಕ್ಷನ್ಸ್ಗೆ ನೀವು ಏನೇನೆಲ್ಲ ಅಡ್ರೆಸ್ನ ಕೊಟ್ಟಿರ್ತಿರಲಿ, ಏನೇನೆಲ್ಲ ನೀವು ಪೇಮೆಂಟ್ ಸಿಸ್ಟಮ್ನ ಕೊಟ್ಟಿರ್ತಿರಲಿ, ಸೊ ಫ್ರೆಂಡ್ಸ್ ಅದೆಲ್ಲ ಏನಾಗೈತಪ್ಪ ಅಂದ್ರೆ ರಿಜಿಸ್ಟರ್ ಆಗಿರ್ತೈತಿ. ಅದನ್ನೆಲ್ಲ ನೀವು ರಿಮೂವ್ ಮಾಡ್ಬೇಕು. ಅವಾಗ ಏನಾಗೈತಪ್ಪ ಅಂದ್ರೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಸೊ ಫ್ರೆಂಡ್ಸ್ ನೀವು ಆ್ಯಕ್ಷನ್ಸ್ ಅಕೌಂಟ್ನ ಡಿಲೀಟ್ ಮಾಡಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅನ್ಕೊಂಡ್ರೆ ಅದು ನಿಮ್ಮ ಒಂದು ಮೂರ್ಖತನ ಆಕತಿ. ಸೊ ಫ್ರೆಂಡ್ಸ್ ಅಷ್ಟೇ ಅಲ್ಲ, ನೀವು ಇನ್ನೂ ಮಾಡಬೇಕಾಗಿದ್ದು ಏನೋ ಒಂದು ಎಕ್ಸ್ಟ್ರಾ ಒಂದು ಕೆಲಸ ಐತಿ. ಆ ಒಂದು ಕೆಲಸ ಯಾವುದಪ್ಪ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಏನೇನು ಕೊಟ್ಟಿರ್ತಿರಲಿ ಆ್ಯಕ್ಷನ್ಸ್ ಅಕೌಂಟಿಗೆ, ಮತ್ತು ನಿಮ್ಮ ಒಂದು ಪೇಮೆಂಟ್ ಸಿಸ್ಟಮ್ ಏನೇನು ಕೊಟ್ಟಿರ್ತಿರಲಿ ಅದನ್ನೆಲ್ಲ ನೀವು ರಿಮೂವ್ ಮಾಡ್ಬೇಕು. ಸೊ ಫ್ರೆಂಡ್ಸ್ ಈಗ ಆ್ಯಕ್ಷನ್ಸ್ ಅಕೌಂಟ್ನ ಡಿಲೀಟ್ ಮಾಡೋದು ಪಾರ್ಟ್ 1 ವೀಡಿಯೋದಾಗ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇದಕ್ಕೆ ಒಂದು ಪಾರ್ಟ್ ವೀಡಿಯೋನ ನೆಕ್ಸ್ಟ್ ಒಂದು ಕಮಿಂಗ್ ಡೇಸ್ನಾಗ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇದು ಪಾರ್ಟ್ 1 ವೀಡಿಯೋ ತಿಳ್ಕೊರಿ. ಸೊ ಫ್ರೆಂಡ್ಸ್ ಬೇಕಾದ್ರೆ ಪಾರ್ಟ್ 1 ಪಾರ್ಟ್ 2 ವೀಡಿಯೋಗಳನ್ನ ಬೇಕಾದ್ರೆ ಐ ಕಾರ್ಡ್ ಹಾಕಿರ್ತೀನಿ, ಅವುಗಳನ್ನ ನೀವು ಚೆಕ್ಔಟ್ ಮಾಡ್ಕೊಂಡು ನೋಡಿರಿ. ಸೊ ಫ್ರೆಂಡ್ಸ್ ಈಗ ಆ್ಯಕ್ಷನ್ಸ್ ಅಕೌಂಟ್ ಡಿಲೀಟ್ ಮಾಡೋದ್ರ ಬಗ್ಗೆ ಮಾಹಿತಿ ಸಿಗೋದೇ ತಿಳ್ಕೊಂಡ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತನು. ಸೊ ಫ್ರೆಂಡ್ಸ್ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಏನಾದ್ರು ಬೇಕಾದರೆ ಸೊ ಫ್ರೆಂಡ್ಸ್ ಮುಂದಿನ ಒಂದು ವೀಡಿಯೋದಾಗ ಅಥವಾ ಈಗಿನ ಒಂದು ವೀಡಿಯೋದಾಗ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.